ಕಲಬುರಗಿಯಲ್ಲಿ ನಿಷ್ಪಕ್ಷಪಾತವಾಗಿ ಲೋಕಸಭಾ ಚುನಾವಣೆ ಮಾಡಬೇಕು ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕರೆ ನೀಡಿದರು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ ಜನರಿಗೆ ಯಾವುದೇ ಅಡೆತಡೆ ಆಗದಂತೆ ನೋಡಿಕೊಂಡು ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು. ಭಯದ ವಾತಾವರಣ ನಿರ್ಮಾಣ ಮಾಡಬಾರದು. ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಾರ್ಯಕರ್ತರು ಧೈರ್ಯದಿಂದ ಇರಬೇಕು. ನಾನು ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಭರವಸೆ ನೀಡಿದರು. ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಮಗೆ ಮಂಡಳವಾರ ಒಂದು ಟೂರ್ ಹಾಕಿದ್ದಾರೆ. ನಿನ್ನೆ ನಾವು ಕಲಬುರಗಿ ರೂರಲ್ ಮುಗಿಸಿ ಇವತ್ತು ಚಿತ್ತಾಪುರ ಬಂದಿದ್ದೀವಿ. ಇಲ್ಲಿ ಚಿತ್ತಾಪುರಲ್ಲಿ ನಾವು ಎಲ್ಲರಿಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ. 44 ದಿವಸ ಇನ್ನು 45 ದಿವಸ ಎಲೆಕ್ಷನ್ ಇರುತ್ತದೆ. ಒಂದೇ ಎಲ್ಲರಿಗೆ ಆಗ್ರಹ ಮಾಡ್ತೀವಿ, ವಿನಂತಿನೂ ಮಾಡ್ತೀವಿ. ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಮಾಡಬೇಕು. ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ಮಾಡಬೇಕು. ಅಫಿಷಿಯಲ್ ಮಷಿನರಿ ಮಿಸ್ಯೂಸ್ ಮಾಡಬಾರ್ದು. ಅಫಿಷಿಯಲಿಗೆ ನೀವು ಪ್ರೆಷರ್ ಹಾಕಿ ಒಂದೇ ಕಡೆ ಓಟ್ ಹಾಕಲಾರ್ದಂಗೆ ಹಾಕುವಂಥದ್ದು ಮಾಡಬಾರ್ದು. ಯಾಕಂದರೆ ಹಿಂದೆ ನಮಗೆ ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಕಣ್ಣಿಗೆ ನೋಡಿದ್ದೆ. ನಾನು ನನ್ನ ಮುಂದೆ ಕ್ಯಾಮ್ರಾಮ್ಯಾನಿಗೆ ಹೊಡೆದು ಒಂದು ವಿಡಿಯೋ ಕ್ಯಾಮ್ರಾನ ಬೀಳಿಸಿ ಅಂಥ ಘಟನೆಗಳಾಗಿದೆ. ಮೊಟ್ಟ ಮೊದಲಿಂದಾಗಿ ಜನರಿಗೆ ಫ್ರೀಯಾಗಿ ಓಟ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ಭಯದ ವಾತಾವರಣ ನಿರ್ಮಾಣ ಮಾಡಬೇಡ್ರಿ ಅಂತ ಹೇಳಿ, ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಚಿತ್ತಾಪುರ ತಾಲೂಕು ಮತಕ್ಷೇತ್ರದವರಿಗೆ ನಾವು ಆಶ್ವಾಸನೆ ಕೊಡ್ತೀವಿ. ನೀವು ಧೈರ್ಯದಿಂದ ಇರ್ರಿ. ನಾವು ಅನ್ಯಾಯ ಮಾಡುವಷ್ಟಕ್ಕೆ ಕೂಡಲ್ಲ, ಅನ್ಯಾಯ ಮಾಡುವುದಲ್ಲ. ನಿಮಗೆ ನಿಮ್ಮ ಜೊತೆ ನಾವು ಇರ್ತೀವಿ. ಧೈರ್ಯದಿಂದ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಧೈರ್ಯದಿಂದ ಇರಬೇಕು. ಇದು ಒಂದು ನಮಗೆ ದೊಡ್ಡ ಒಂದು ಅಸ್ತ್ರ ಮತ್ತು ಶಕ್ತಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ವೋಟ್ ಹಾಕಲಿಕ್ಕೆ. ನೀವು ನಿಷ್ಪಕ್ಷಪಾತ, ನೀವು ಹೆದರ್ಲಾರ್ದೆ ಹೊರಗೆ ಬಂದು ನೀವು ವೋಟ್ ಹಾಕಬೇಕಂತೇಳಿ ವಿನಂತಿ ಮಾಡ್ತೀನಿ. ಮತ್ತು ಆಫೀಸ್ಗಳಿಗೂ ಕೂಡ ತಾವು ಏನಾದರೂ ನೀವು ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ, ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರು ಸುಮ್ಮನೆ ನಮ್ಮ ವಿಠಲ್ ನಾಯಕ್ ಗೋಪಾಲರಾವ್ ಭಾಳ ಜನ ಇದ್ದಾರೆ, ನಾನೆಲ್ಲ ಹೇಳಿದ್ರೆ ನಾವು ಮಾಡಲಿಕ್ಕೆ. ಅದಕ್ಕೆ ನಾವು ಪ್ರಚಾರ ಮಾಡೋಕ್ಕಿಂತ ಈ ಕಡೆ ಬರೋಕ್ಕಿಂತ ಮೊದಲು ನಾವು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ನಾವು ಕೋಆಪರೇಷನ್ ನಿಮಗೆ ಇರುತ್ತದೆ. ನೀವು ಯಾಕೆಂದರೆ ಈ ಚಿತ್ತಾಪುರದಲ್ಲಿ ಅನೇಕ ಅಂಥ ಘಟನೆಗಳಾಗಿವೆ, ಆಗ್ತಾ ಇವೆ. ನಾವು ಕಣ್ಣಿಂದ ನೋಡಿದ್ದೀವಿ. ನಮ್ಮ ಮುಂದೆ ಆಗಿದ್ದು ಕೂಡ ಕೆಲವು ಸುಳ್ಳು ಕೇಸ್ಗಳು ದಾಖಲಾತಿ ಮಾಡಿದ್ದಾರೆ. ಜನರು ಸಫರ್ ಆಗ್ತಾ ಇದ್ದಾರೆ. ವಾಡಿಯಲ್ಲಿ ಒಂದು ಭವ್ಯ ಮೆರವಣಿಗೆ ಆದಾಗ ಭಾಳ ಒಳ್ಳೆಯ ರೀತಿಯಿಂದ ಮೆರವಣಿಗೆ ಮಾಡ್ತಾಯಿದ್ರು. ಮೆರವಣಿಗೆ ಮುಗಿದಿತ್ತು. ರಾಮಲಲ್ಲ ಪ್ರತಿಷ್ಠಾಪನೆ ದಿವಸ 22ನೇ ಜನವರಿ ನಾವು ವಾಡಿಯಲ್ಲಿ 10,000 ಜನರು, ಎಲ್ಲ ಯುವಕರು ಅವತ್ತು ರಾಮನ ಒಂದು ಮೂರ್ತಿ ತಗೊಂಡು ಮೆರವಣಿಗೆ ಹೋಗುವಾಗ ಯಾರಿಗೆ ತೊಂದರೆ ಇರಲಾರ್ದೆ, ಯಾರಿಗೂ ಆಬ್ಜೆಕ್ಷನ್ ಇರಲಿಲ್ಲ, ಎಲ್ಲ ಸಮುದಾಯದವರು ಸೇರಿ ಇಲ್ಲಿ ಒಂದು ಮೆರವಣಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ, ಪ್ರೋಗ್ರಾಮ್ ಮುಗಿದ ಮೇಲೆ 10 ಗಂಟೆ ಆದಮೇಲೆ 5 ಜನರ ಮೇಲೆ ಕೇಸ್ ಮಾಡಿದ್ದಾರೆ. ಅದಕ್ಕೆ ನಾವು ಕಾನೂನಾಗಿ ಹೋರಾಟ ಮಾಡ್ತೀವಿ. ಇಂಥ ವಾತಾವರಣ ನಿರ್ಮಾಣ ಆಗಬಾರ್ದು ಅಂತೇಳಿ ನಮಗೂ ವಿನಂತಿ. ಆಮೇಲೆ ನಾವು ಜನರ ಹತ್ರ ನಮ್ಮ ನರೇಂದ್ರ ಮೋದಿಜಿಯವರು, ನಾವು ಎಲ್ಲರೂ ನರೇಂದ್ರ ಮೋದಿಜಿ ಪರಿವಾರದವರು, ನಮ್ಮ ವೋಟರು ಕೂಡ ನರೇಂದ್ರ ಮೋದಿಜಿ ಪರಿವಾರದವರು. ನಾವು ಇವತ್ತು ನರೇಂದ್ರ ಮೋದಿಜಿಯವರು ಏನೇನು ಕೆಲಸ ಮಾಡ್ಯಾರ, ಈ ಭಾಗಕ್ಕೆ ಏನು ಕೆಲಸ ಮಾಡ್ಯಾರ, ದೇಶಕ್ಕೆ ಏನು ಕೆಲಸ ಮಾಡ್ಯಾರ, 2014ನೇ ಇಸ್ವಿಯಿಂದ ಇಲ್ಲಿವರೆಗೆ 2014ದಿಂದ ಇಲ್ಲಿವರೆಗೆ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗ್ಯದ ಎಲ್ಲ ನಿಮಗೆ ಗೊತ್ತದ. ಇದನ್ನು ಜನರಿಗೆ ತಿಳಿಸ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ತಿಳಿಸಿ ಅವ್ರಿಗೆ ವಿನಂತಿ ಮಾಡಿ, ನಾವು ಅಪೀಲ್ ಮಾಡಿ, ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಮಲದ ಹೂವು ವೋಟ್ ಹಾಕ್ಲಿಕ್ಕೆ ನಾವು ವಿನಂತಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು. ಎರಡನೇದು, ಇಲ್ಲಿ ನಮ್ಮ ಇಲ್ಲಿ ಎಲ್ಲರಿಗೆ ನಾವು ಮೊಟ್ಟ ಮೊದಲಾಗಿ ವಿನಂತಿ ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾವು ಯಾವುದು ಕಾನೂನು ಕೈಲಿ ತಗೊಳ್ಳೋದು ಬೇಡ. ನಾವು ಕಾನೂನು ಚೌಕಟ್ಟಿನಲ್ಲೇ, ನಮ್ಮ ಉಂಟು ವಕೀಲ ಸಾಹೇಬ್ರಂದ್ರೆ ಅವರು ನಮ್ಗೆ ಯಾವಾಗ ಹೇಳ್ತಿರ್ತಾರೆ, ಕಾನೂನು ಉಲ್ಲಂಘನೆ ಮಾಡಲ್ಲ ನಾವು. ಮತ್ತು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ನಾವು ಕಾನೂನು ಕ್ರಮವಾಗಿ ಅವರಿಗೆ ನಾವು ಜವಾಬ್ ಕೊಡ್ತೀವಿ. ಅದು ಒಂದು. ಎರಡನೇದು, ಈ ಭಾಗಕ್ಕೆ ಮೋದಿಜಿಯವರು
ಈ ಜಗತ್ತಿಗೆ ನಮ್ಮ ಭಾರತಕ್ಕೆ ಇವತ್ತು ಬಹಳ ಒಳ್ಳೆ ಕೆಲಸ ಆಗಿದೆ. ಇವತ್ತು ನಾವು ಫ್ರೆಜೈಲ್ 5 ಅಂದ್ರೆ ನಾಜೂಕ್ 5 ಆರ್ಥಿಕ ಸ್ಥಿತಿಯಲ್ಲಿದ್ದೀವಿ. ನಾವು ಫ್ರೆಜೈಲ್ 5 ಅಂತಾರೆ, ಅದಕ್ಕೆ ಇವತ್ತು ನಾವು ಟಾಪ್ 5 ಅಲ್ಲಿ ನಾವು ಎಕನಾಮಿಕ್ ಆರ್ಥಿಕವಾಗಿ ನಾವು ಬೆಳೆದಿದ್ದೀವಿ. ನಾವು ಇವತ್ತು ಚಂದ್ರಯಾನ 3 ನಾವು ಚಂದ್ರಯಾನ ಸಕ್ಸಸ್ ಆಗಿದೆ. ಇವತ್ತು ನಮ್ಮ ಏಷ್ಯಾಡ್ ಗೇಮಲ್ಲಿ ನಾವು ಹೈಯೆಸ್ಟ್ ಪದಕಗಳು ತಗೊಂಡಿದ್ದೀವಿ. ನಾವು ಇವತ್ತು ನರೇಂದ್ರ ಮೋದಿಯವರ ಪ್ರೋಗ್ರಾಮ್ ಕೊರೋನಾ ಪೀರಿಯಡಲ್ಲಿ 1.5 ವರ್ಷ ನಾವು ನಮ್ಮ ಕಾರ್ಯಕರ್ತರು, ಸಾಮಾಜಿಕ ಸೇವಕರು ಎಲ್ಲರೂ ಕಲಿತೆ ನಾವು ಇಡೀ ಕಲಬುರಗಿ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ದೇವಡ್ಗಿ, ತಾಲೂಕಾ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ, ಶರಣಪ್ಪ ತಳವಾರ್, ಬಾಬುರಾವ್ ಚೌಹಾಣ್, ಮಲ್ಲಿಕಾರ್ಜುನ ಯಮನೂರ್, ಬಸವರಾಜ ಬೆಣ್ಣೂರ್ಕರ್, ಲಿಂಗಾರೆಡ್ಡಿ, ಸೋಮಶೇಖರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.